ಚುನಾವಣೆ ಘೋಷಣೆಗೂ ಮೊದಲೇ ನಮೋ ಕಹಳೆ ಮೊಳಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ ಸೆಳೆಯೋಕೆ ಬಿಜೆಪಿಯಿಂದ ಮಾಸ್ಟರ್ ಪ್ಲಾನ್ ರೂಪಿಸಲಾಗಿದೆ. ಯಾದಗಿರಿ ಕಲಬುರಗಿಯಲ್ಲಿ ಇವತ್ತು ಕೇಳೋಕೆ ಕಾಣೋಕೆ ಸಿಕ್ಕಿದ್ದು ಅಕ್ಷರಶಃ ಪ್ರಧಾನಿ ಮೋದಿ ಅವರ ಅಬ್ಬರದ ಸಂಚಾರ. ಯೋಜನೆಗಳ ಉದ್ಘಾಟನೆ ಜೊತೆಗೆ ಸದ್ದಿಲ್ಲದೆ ಮತಬೇಟೆಯನ್ನ ಕೂಡ ನಡೆಸಿದ್ದಾರೆ. ಭಾವನಾತ್ಮಕವಾಗಿ ಮಾತನಾಡೋ ಮೂಲಕ ಮೋದಿ ಮ್ಯಾಜಿಕ್ ಕಲ್ಯಾಣ ಕರ್ನಾಟಕದಲ್ಲಿ ನಡೆಸುವ ಪ್ರಯತ್ನವನ್ನ ರಾಜ್ಯ ಬಿಜೆಪಿ ನಾಯಕರು ಮಾಡಿದ್ದಾರೆ. ಇನ್ನು ವಿರೋಧ ಪಕ್ಷಗಳ ಹೆಸರನ್ನ ಪ್ರಸ್ತಾಪ ಮಾಡಿದೆ. ಕಾಂಗ್ರೆಸ್, ಜೆಡಿಎಸ್ ಈ ರೀತಿ ಯಾವುದೇ ಪಕ್ಷದ ಹೆಸರನ್ನ ಪ್ರಸ್ತಾಪ ಮಾಡದಲ್ಲೇನೆ ಸೈಲೆಂಟ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ತಮ್ಮ ಭಾಷಣದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಹೇಳಿ ಕೇಳಿ ಚುನಾವಣಾ ವರ್ಷ, ಈ ಕಾರಣಕ್ಕೋಸ್ಕರ ಅಭಿವೃದ್ಧಿ ಕಾಮಗಾರಿಗಳ ಕಾರ್ಯಕ್ರಮ ಆದ್ರೂ ಕೂಡ, ಸರ್ಕಾರಿ ಕಾರ್ಯಕ್ರಮಗಳ ಆದ್ರೂ ಕೂಡ ಆ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡೋ ಸಂದರ್ಭ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡ್ಬಿಡ್ತಾರೆ. ಹುಷಾರ್. ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ಎಲ್ಲಾ ರಾಜಕಾರಣಿಗಳ ಬಾಯಲ್ಲಿ ಬರೋದು ಚುನಾವಣಾ ಕೇಂದ್ರಿತ ಮಾತುಗಳೇ. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತು ಕೂಡ ಇವತ್ತು ಹೊರತಾಗಿರ್ಲಿಲ್ಲ. ಈ ಮಾತನ್ನು ಹೇಳಲಿಕ್ಕೆ ಪ್ರಮುಖವಾಗಿ ಕಾರಣವಾಗ್ತಾ ಇರೋದು ತಮ್ಮ ಭಾಷಣದ ಉದ್ದಕ್ಕೂ ಕೂಡ, ಅದು ಯಾದಗಿರಿಯಲ್ಲೂ ಅಷ್ಟೇ, ಕಲಬುರಗಿಯಲ್ಲೂ ಅಷ್ಟೇ, ತಮ್ಮ ಭಾಷಣದ ಸಂದರ್ಭದಲ್ಲಿ ತಮ್ಮ ಸರ್ಕಾರ ಅಂದ್ರೆ ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳ ಅಭಿವೃದ್ಧಿ ಯೋಜನೆಗಳ ಕೊಡುಗೆಯನ್ನ ಸ್ಮರಿಸ್ತಾ ಹಿಂದಿನ ಸರ್ಕಾರಗಳು ಅಂದ್ರೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರುವ ಪಕ್ಷಗಳು ರಾಜ್ಯಕ್ಕೆ ಕೊಟ್ಟ ಕೊಡುಗೆಗಳು ಶೂನ್ಯ ಅನ್ನೋದನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆ ಮೂಲಕ ಮಾತಿನ ಮೂಲಕವೇ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಖರ್ಗೆ ಕೋಟೆಯಲ್ಲಿ, ಜೊತೆಗೆ ಯಾದಗಿರಿ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು. ಹಾಗಾದ್ರೆ ವಿರೋಧ ಪಕ್ಷಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟ ಆ ಮಾತಿನ ಕೌಂಟರ್ ಯಾವ್ದ್ಯಾವುದು, ಪಾಯಿಂಟ್ ಟು ಪಾಯಿಂಟ್ ಗಮನಿಸ್ತಾ ಹೋಗೋಣ. ಇವತ್ತು ಈ ಹಿಂದಿನ ಸರ್ಕಾರಗಳು ಅಭಿವೃದ್ಧಿಗೆ ಕೈ ಹಾಕಿರ್ಲಿಲ್ಲ ಅನ್ನೋ ನೇರ ವಾಗ್ದಾಳಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಈಗೇನು ಅಭಿವೃದ್ಧಿ ಪೂರಕ ಯೋಜನೆಗಳನ್ನ ತಾವು ಗಮನಿಸ್ತಿದ್ದೀರಿ, ನಾನು ಕೂಡ ಬಂದಿದ್ದೀನಿ ಇಲ್ಲಿಗೆ, ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅನೇಕ ಅಭಿವೃದ್ಧಿ ಯೋಜನೆಗಳಿಗೆ, ಅದರಲ್ಲೂ ಬರೋಬ್ಬರಿ 10,800 ಕೋಟಿಗೂ ಅಧಿಕ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೆ ಶಂಕುಸ್ಥಾಪನೆಯನ್ನ ಇವತ್ತು ನೀಡುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಇಂಥ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚುರುಕು ಅನ್ನೋದು ಸಿಕ್ಕಿದ್ದೇನೆ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಂತೂ ಅಭಿವೃದ್ಧಿ ಅಂದ್ರೆ ಏನು ಅನ್ನೋದನ್ನ ಕೂಡ ಜನರಿಗೆ ಪರಿಚಯಿಸಿರ್ಲಿಲ್ಲ ಹಿಂದಿನ ಪಕ್ಷಗಳು, ಅಂದ್ರೆ ಈಗ ವಿರೋಧ ಪಕ್ಷದಲ್ಲಿ ಕೂತಿರುವ ಪಕ್ಷಗಳು ಅನ್ನೋ ವಾಗ್ದಾಳಿಯನ್ನ ನರೇಂದ್ರ ಮೋದಿ ನಡೆಸಿದ್ದಾರೆ. ಹಿಂದಿನ ಸರ್ಕಾರಗಳಿಂದ ಉತ್ತರ ಕರ್ನಾಟಕ, ಅದರಲ್ಲೂ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕವನ್ನ ಕಡೆಗಣನೆ ಮಾಡಲಾಗಿದೆ, ನಿರ್ಲಕ್ಷ್ಯ ಮಾಡಿದ್ದಾರೆ. ಹಿಂದುಳಿದ ಜಿಲ್ಲೆಗಳು ಅನ್ನುವ ಹಣೆಪಟ್ಟಿಯನ್ನ ಕೊಟ್ಬಿಟ್ಟಿದ್ರು, ಹಿಂದುಳಿದ ಜಿಲ್ಲೆಗಳು ಅನ್ನೋ ಹಣೆಪಟ್ಟಿ ಕೊಟ್ಟಿದ್ರು. ಆದ್ರೆ ಹಿಂದುಳಿದ ಜಿಲ್ಲೆಗಳನ್ನ ಮುಂದುವರಿಸೋಕೆ, ಮುನ್ನೆಲೆಗೆ ತರಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ಯಾವುದೇ ರೀತಿಯ ಶ್ರಮ ವಿರೋಧ ಪಕ್ಷಗಳಿಂದ ಕಾಣೋಕೆ ಸಿಕ್ಕಿರ್ಲಿಲ್ಲ ಅವರು ಆಡಳಿತದಲ್ಲಿದ್ದ ಸಂದರ್ಭದಲ್ಲಿ ಅನ್ನೋ ನೇರ ವಾಗ್ದಾಳಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ದಾರೆ. ಇದರ ಜೊತೆಗೆ ಈ ಜಿಲ್ಲೆಗಳು ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ವಿರೋಧ ಪಕ್ಷಗಳಿಗೆ ಆ ಸಂದರ್ಭದಲ್ಲಿ ಕಾಣೋಕೆ ಸಿಗ್ತಾ ಇತ್ತು. ಇಲ್ಲಿನ ಜನ ಹಾಗೆ ಅವರ ಅಭಿವೃದ್ಧಿ, ಅವರ ಬದುಕು, ಇದ್ಯಾವುದ್ರ ಬಗ್ಗೆ ಕೂಡ ಹೆಚ್ಚಿನ ಕಾಳಜಿ ಇರಲಿಲ್ಲ. ಬದಲಾಗಿ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಕಲ್ಯಾಣ ಕರ್ನಾಟಕ ಭಾಗದ ಜನರನ್ನ ಹಾಗೆ ಈ ಪ್ರದೇಶವನ್ನ ಪರಿಗಣಿಸಿದ್ರು ಹಿಂದಿನ ಸರ್ಕಾರದವರು ಅನ್ನೋ ವಾಗ್ದಾಳಿಯನ್ನ ಪ್ರಧಾನಿ ನಡೆಸಿದ್ರು. ಇದರ ಜೊತೆಗೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಒತ್ತನ್ನ ನೀಡಲಾಗ್ತಾ ಇದೆ. ಅನೇಕ ಅಭಿವೃದ್ಧಿ ಯೋಜನೆಗಳನ್ನು, ಅದರಲ್ಲೂ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತಾಪಿಸಿದ್ರು. ದೇಶದ ಯಾವುದೇ ಮೂಲೆಯಲ್ಲಿರುವ ಯಾವುದೇ ಹಳ್ಳಿಯೂ ಕೂಡ ಅಭಿವೃದ್ಧಿ ಯೋಜನೆಯನ್ನ ವಂಚಿತವಾಗಬಾರದು. ಪ್ರತಿಯೊಂದು ಅಭಿವೃದ್ಧಿ ಯೋಜನೆಗಳ ಫಲವೂ ಕೂಡ ಪ್ರತಿ ಹಳ್ಳಿಗೆ ಸಿಗಬೇಕು. ಈಗ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನ್ ಸಿಗ್ತಾ ಇದೆ ಅದೇ ರೀತಿಯಲ್ಲಿ ಅನ್ನೋ ಮಾತನ್ನ ಪ್ರಸ್ತಾಪ ಮಾಡಿದ್ರು. ಆ ಮೂಲಕ ಬಿಜೆಪಿ ಸರ್ಕಾರ ಬಂದ ಮೇಲೆ ಮಾತ್ರ ಅಭಿವೃದ್ಧಿ ಯೋಜನೆಗಳು ಇಲ್ಲಿ ಕಾಣೋಕ್ ಸಿಗ್ತಾ ಇದೆ ಅನ್ನೋದನ್ನ ಸಾರಿ ಹೇಳುವ ಪ್ರಯತ್ನವನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ದಾರೆ. ಕೇವಲ ಇಷ್ಟಕ್ಕೆ ನಿಲ್ಲಿಲ್ಲ, ಟಾಪ್ 10 ಜಿಲ್ಲೆಗಳಲ್ಲಿ ಇವತ್ತು ಯಾದಗಿರಿ ಜಿಲ್ಲೆ ಕೂಡ ಹೆಸರಾಗಿದೆ. ಹಿಂದಿನ ಸರ್ಕಾರಗಳೇನು ಅಭಿವೃದ್ಧಿ ಕಾಣದ ಹಿಂದುಳಿದ ಜಿಲ್ಲೆಗಳು ಅನ್ನೋ ಹಣೆಪಟ್ಟಿಯನ್ನ ಕೊಟ್ಟಿದ್ವು, ಆ ಪೈಕಿ ಯಾದಗಿರಿ ಕೂಡ ಇತ್ತು. ಆದ್ರೆ ಈಗ ಅಭಿವೃದ್ಧಿ ಹೊಂದುತ್ತಾ ಇರುವ ಜಿಲ್ಲೆಗಳ ಪೈಕಿ 10 ನಾವು ಲಿಸ್ಟ್ ಔಟ್ ಮಾಡಿದ್ರೆ ಯಾದಗಿರಿ ಕೂಡ ಆ ಟಾಪ್ 10 ಅಭಿವೃದ್ಧಿ ಹೊಂದುತ್ತಾ ಇರುವ ಜಿಲ್ಲೆಗಳ ಪೈಕಿ ಹೆಸರನ್ನ ಗುರುತಿಸಿಕೊಳ್ತಾ ಇದೆ. ಆ ಮಟ್ಟಿನ ಅಭಿವೃದ್ಧಿ ಯೋಜನೆಗಳು ಇಲ್ಲಿ ಜಾರಿಗೆ ಬಂದಿದೆ ಬಿಜೆಪಿ ಸರ್ಕಾರ ಬಂದ ನಂತರ. ಇನ್ನು ಶಿಕ್ಷಣ, ಆರೋಗ್ಯ, ನೀರು ಎಲ್ಲವೂ ಕೂಡ ಯಾದಗಿರಿಗೆ ಸಿಗ್ತಾ ಇದೆ. ಅಂದ್ರೆ ಯಾದಗಿರಿ ಜನರಿಗೆ ಮೂಲ ಸೌಕರ್ಯಗಳಿಂದ ಹಿಡಿದು ಶಿಕ್ಷಣ ಹಾಗೆ ಅಭಿವೃದ್ಧಿ ಪೂರಕವಾದ ಎಲ್ಲಾ ಯೋಜನೆಗಳ ಫಲ ಕೂಡ ಸಿಗುವ ಖಾತರಿಯನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಆ ಮೂಲಕ
ಅಭಿವೃದ್ಧಿ ಪಥದಲ್ಲಿ ಯಾದಗಿರಿ ಕಲಬುರಗಿಯನ್ನ ಕೊಂಡೊಯ್ಯುವ ಪ್ರಯತ್ನ ಮಾಡಲಾಗ್ತಿದೆ ಅನ್ನೋದನ್ನ ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತಾಪ ಮಾಡಿದ್ರು. ಇನ್ನು ರೈತಾಪಿ ವರ್ಗದ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾ ಹಿಂದಿರುವ ಸರ್ಕಾರ ಕೆಲವೊಂದಷ್ಟು ಬೆಳೆಗಳಿಗೆ ಮಾತ್ರ ನಾಮಕೆ ವಾಸ್ತೆ ಅನ್ನೋ ರೀತಿಯಲ್ಲಿ MSP ಅಥವಾ ಬೆಂಬಲ ಬೆಲೆಯನ್ನ ಘೋಷಿಸಿದ್ವು. ಆದ್ರೆ ಈಗ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ರೈತರ ಪರವಾದ ಅನೇಕ ಯೋಜನೆಗಳನ್ನ ಜಾರಿಗೆ ತರುವ ಮೂಲಕ ರೈತರಿಗೆ ಅತಿ ಹೆಚ್ಚಿನ ಲಾಭ ಆಗೋ ರೀತಿಯಲ್ಲಿ, ಅದು ನೀರಾವರಿಯಿಂದ ಹಿಡಿದು ಬೆಳೆ ಸಾಲದಿಂದ ಹಿಡಿದು ಹಾಗೆ ನೇರವಾಗಿ ರೈತರ ಅಕೌಂಟ್ಗೆ ಬರುವ ದುಡ್ಡಿಂದ ಹಿಡಿದು ಪ್ರತಿಯೊಂದು ಯೋಜನೆಗಳ ಮೂಲಕ ರೈತರಿಗೆ ನೇರ ಲಾಭ ಬರುವ ರೀತಿಯಲ್ಲಿ ಬಿಜೆಪಿ ಸರ್ಕಾರ ಪ್ಲಾನ್ ಮಾಡಿದೆ. ಅದನ್ನ ಅನುಷ್ಠಾನಕ್ಕೆ ಕೂಡ ತಂದಿದೆ ಅಂತ ಹೇಳಿ ರೈತಾಪಿ ವರ್ಗದಲ್ಲೂ ಕೂಡ ಹಿಂದಿನ ಸರ್ಕಾರಗಳು ಕಡೆಗಣಿಸಿದ್ವು ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಹಿಂದಿನ ಸರ್ಕಾರ ಸಣ್ಣ ಪುಟ್ಟ ಕೆಲಸ ಮಾಡುವವರಿಗೆ ನೆರವಾಗ್ತಾ ಇರಲಿಲ್ಲ. ಮಹಿಳೆಯರನ್ನ ಎಸ್ಪೆಷಲಿ ಟಾರ್ಗೆಟ್ ಮಾಡ್ಕೊಂಡು ಮಾತನಾಡೋ ಸಂದರ್ಭದಲ್ಲಿ ಎಷ್ಟೋ ಮಂದಿ ಮಹಿಳೆಯರಿಗೆ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಇರಲಿಲ್ಲ. ಸಾಲ ಪಡ್ಕೊಂಡು ಯಾವುದೋ ಒಂದು ಕೆಲಸ ಕಾರ್ಯವನ್ನ ಮಾಡೋಣ, ಸ್ವಸಹಾಯ ರೀತಿಯಲ್ಲಿ ಯಾವುದೋ ಒಂದು ಕೆಲಸ ಕಾರ್ಯ ಮಾಡೋಣ ಅಥವಾ ಚಿಕ್ಕ ಪುಟ್ಟ ಉದ್ದಿಮೆಗಳನ್ನ ತೆರೆಯೋಣ ಅಂತಂದ್ರೆ ಮಹಿಳೆಯರ ಬಳಿಯಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಇರಲಿಲ್ಲ. ಆದ್ರೆ ಬಿಜೆಪಿ ಸರ್ಕಾರ ಬಂದ ನಂತರದಲ್ಲಿ ಚಿಕ್ಕ ಪುಟ್ಟ ವಲಯಗಳ ಬಗ್ಗೆ ಹಾಗೂ ಇಂಡಿವಿಜುವಲ್ ವ್ಯಕ್ತಿಗಳ ಬಗ್ಗೆ ಕೂಡ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅನೇಕ ಯೋಜನೆಗಳನ್ನ ಜಾರಿಗೆ ತರೋ ಕೆಲಸ ಆಗಿದೆ. ಜನ್ಧನ್ ಯೋಜನೆ ಕೂಡ ಅಂಥ ಯೋಜನೆಗಳಲ್ಲಿ ಒಂದು. ನೇರವಾಗಿ ಖಾತೆಯನ್ನ ಬ್ಯಾಂಕ್ ಅಕೌಂಟ್ಗಳನ್ನ ತೆರೆಸಿ ಆ ಮೂಲಕ ಕೋಟಿ ಜನರಿಗೆ ಆ ಬ್ಯಾಂಕ್ ಖಾತೆಯ ಪರಿಣಾಮ ಅದರ ನೇರ ಪ್ರಭಾವಗಳು ಸಿಗುವಂತೆ, ಅಂದ್ರೆ ಸಾಲ ಅಥವಾ ಉಳಿತಾಯದ ವಿಚಾರದಲ್ಲಿ ಈ ರೀತಿಯ ಅನೇಕ ಲಾಭ ಪಡೆಯುವ ನಿಟ್ಟಿನಲ್ಲಿ ಜನರಿಗೆ ಸಹಾಯಕವಾಯಿತು ಬಿಜೆಪಿ ಸರ್ಕಾರದ ಯೋಜನೆಗಳು. ಬಟ್ ಈ ರೀತಿಯ ಯಾವುದೇ ಚಿಂತನೆ ಕಳೆದ ಸರ್ಕಾರದ ಅವಧಿಯಲ್ಲಿ ಆಗಿರಲಿಲ್ಲ ಅನ್ನೋ ನೇರ ವಾಗ್ದಾಳಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಡಬಲ್ ಎಂಜಿನ್ ಸರ್ಕಾರ ಅನ್ನೋದನ್ನ ಪದೇ ಪ್ರಸ್ತಾಪ ಮಾಡ್ತಾ ಈ ಡಬಲ್ ಎಂಜಿನ್ ಸರ್ಕಾರದಿಂದ ಡಬಲ್ ಲಾಭ ಆಗ್ತಾ ಇದೆ. ರಾಜ್ಯ ಹಾಗೆ ಕೇಂದ್ರ ಎರಡೂ ಕಡೆಗಳಲ್ಲೂ ಕೂಡ ಬಿಜೆಪಿ ಆಡಳಿತ ಸರ್ಕಾರ ಇರೋದ್ರಿಂದ ಕೇಂದ್ರ ಸರ್ಕಾರದಲ್ಲಿ ಜಾರಿಗೆ ತರ್ತಾ ಇರುವ ಯೋಜನೆಗಳ ನೇರ ಫಲ ರಾಜ್ಯದ ಮೂಲೆಯಲ್ಲಿರುವ ಹಳ್ಳಿಗಳ ಜನರಿಗೂ ತಲುಪಿಸುವಲ್ಲಿ ರಾಜ್ಯ ಸರ್ಕಾರ ಆ ರೀತಿಯಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಆ ಮೂಲಕ ಡಬಲ್ ಲಾಭ ರಾಜ್ಯದ ಜನರಿಗೆ ಲಭ್ಯವಾಗ್ತಾ ಇದೆ. ಹೀಗಾಗಿ ಮತ್ತೊಂದು ಅವಧಿಗೆ ಬಿಜೆಪಿಯನ್ನೇ ಗೆಲ್ಲಿಸುವ ಮೂಲಕ ಈ ಡಬಲ್ ಎಂಜಿನ್ ಸರ್ಕಾರ ಮುಂದುವರಿಯುವಂತೆ ನೋಡ್ಕೊಳ್ಳಿ ಅನ್ನೋ ಪರೋಕ್ಷ ಸಂದೇಶವನ್ನ ಮತದಾರರಿಗೆ ನೀಡಿದ್ದಾರೆ. ಆ ಮೂಲಕ ವಿರೋಧ ಪಕ್ಷಗಳಿಗೆ ಮತ ಹಾಕೋದು ಬೇಡ ಅನ್ನೋ ಪರೋಕ್ಷ ಸಂದೇಶ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ವ್ಯಕ್ತವಾಗಿದೆ. ಇನ್ನು ಡಬಲ್ ವೇಗದಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಇದಕ್ಕೆ ನೇರವಾಗಿ ಬಿಜೆಪಿ ಸರ್ಕಾರ ಕಾರಣ ಅನ್ನೋ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ದಾರೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲ್ಯಾಣ ಕರ್ನಾಟಕ ಭಾಗವನ್ನ ಟಾರ್ಗೆಟ್ ಆಗಿಟ್ಕೊಂಡು ಮಾಡಿದ ಕೆಲವೊಂದು ಮಾತುಗಳು, ಅದರಲ್ಲೂ ಚುನಾವಣೆ ಸಮೀಪಿಸುತ್ತಿರೋ ಸಂದರ್ಭದಲ್ಲಿ ರಾಜ್ಯ ಪ್ರವಾಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಕಳೆದ ವಾರವಷ್ಟೇ ಹುಬ್ಬಳ್ಳಿ, ಈಗ ಕಲ್ಯಾಣ ಕರ್ನಾಟಕ ಭಾಗದ ಯಾದಗಿರಿ ಹಾಗೆ ಕಲಬುರಗಿ. ಈ ಕಲ್ಯಾಣ ಕರ್ನಾಟಕ ಮತಗಳ ಮೇಲೆ ಮೋದಿ ಪ್ರವಾಸದ ಹಾಗೆ ಮೋದಿ ಮಾತಿನ ಪರಿಣಾಮಗಳು ಏನು ಅನ್ನೋದರ ಚರ್ಚೆ ಪ್ರಾರಂಭ ಆಗಿದೆ. ಅಬ್ಬರಿಸಿ ಭಾಷಣ ಮಾಡಿದ್ರು. ಈ ಭಾಷಣ ಓಟ್ ಆಗಿ ಪರಿಣಮಿಸುತ್ತಾ ಅನ್ನೋ ಕುತೂಹಲ ಇದೀಗ ಮನೆ ಮಾಡಿದೆ. ಇನ್ನು ಖರ್ಗೆ ಕೋಟೆ AICC ಅಧ್ಯಕ್ಷರಾಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆ ಕೋಟೆಗೆ ಇವತ್ತು ಟಾರ್ಗೆಟ್ ಆಗಿ ಇಟ್ಕೊಂಡು ಮಾತನಾಡಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಜಾರಿಗೆ ತಂದ SC/ST ಮೀಸಲಾತಿ ಈ ವಿಚಾರ, ಹಾಗೆ ಇವತ್ತು ವಿತರಣೆ ಮಾಡಿದ ಹಕ್ಕುಪತ್ರಗಳು, ಸಮುದಾಯಗಳ ಓಲೈಕೆ, ಮಹಿಳಾ ಮತಗಳ ಟಾರ್ಗೆಟ್, ಇದೆಲ್ಲವೂ ಕೂಡ ಬಿಜೆಪಿಗೆ ವರದಾನವಾಗುತ್ತಾ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನನ್ನ ಜೊತೆಯಲ್ಲಿ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ಬಜರಂಗಿ. ಅಬ್ಬರದ ಪ್ರಚಾರ ಸಂಚಾರ ಹಾಗೆ ಒಂದಷ್ಟು ಅಭಿವೃದ್ಧಿ ಯೋಜನೆಗಳು ನೇರವಾಗಿ ಹೇಳದೆ ಹೋದ್ರೂ ಕೂಡ ಪರೋಕ್ಷವಾಗಿ ವಿರೋಧ ಪಕ್ಷಗಳಿಗೆ ಚಡಿಯೇಟನ್ನ ಕೊಡುವ ಪ್ರಯತ್ನ, ಇದೆಲ್ಲ ಓಕೆ. ಬಟ್ ಇದು ಮತವಾಗಿ ಪರಿವರ್ತನೆ ಆಗೋ ಸಾಧ್ಯತೆಗಳಿದೆಯಾ? ಇವತ್ತಿನ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಗಳಲ್ಲಿ ಯಾವೆಲ್ಲ ಪ್ಲಸ್ ಆಗೋ ಸಾಧ್ಯತೆ ಇದೆ ರಾಜ್ಯ ಬಿಜೆಪಿಗೆ ಚುನಾವಣೆ ಸಂದರ್ಭದಲ್ಲಿ? ಸ್ಮಿತಾ, ಖಂಡಿತವಾಗಿ ಕೂಡ 2023ರ ಸಾರ್ವತ್ರಿಕ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ರಾಜಕೀಯ ಪಕ್ಷಗಳು ಈಗಾಗಲೇ ಮತಬೇಟೆಗೆ ಧುಮುಕಿರುವಂಥದ್ದು. ಅದರಲ್ಲೂ ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಕಲ್ಯಾಣ ಕರ್ನಾಟಕಕ್ಕೆ ಆಗಮಿಸಿ ಒಂದು ರೀತಿಯಿಂದ ಚುನಾವಣೆ ರಣಕಳೆ ಕೂಡ ಮೊಳಗಿಸಿರುವಂಥದ್ದು. ಈಗಾಗಲೇ ರಾಜಕೀಯ ಪಕ್ಷಗಳು ಎಲ್ಲವೂ ಕೂಡ ಕಲ್ಯಾಣ ಕರ್ನಾಟಕವನ್ನು ಗೆದ್ದರೆ ನಾವು ಗೆಲ್ತೀವಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಕಲ್ಯಾಣ ಕರ್ನಾಟಕದಲ್ಲಿ ಅಬ್ಬರದ ಪ್ರಚಾರ, ಅಬ್ಬರದ ಒಂದು ರೀತಿಯಿಂದ ಮತಬೇಟೆ ಕೂಡ ನಡೆಸ್ತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಕಲಬುರಗಿ ಜಿಲ್ಲೆಯ ಮಳಖೇಡ್ಗೆ ಆಗಮಿಸಿದ್ರು. ಮಳಖೇಡ್ನಲ್ಲಿ ಬೃಹತ್ ಒಂದು ಕಾರ್ಯಕ್ರಮ ನಡೆಸಿದ್ರು. ಅದರ ಜೊತೆಗೇನೆ ಯಾದಗಿರಿ ಜಿಲ್ಲೆಯ ಕೊಡೆಕಲ್ಲಲ್ಲೂ ಕೂಡ ನೀರಾವರಿ ಯೋಜನೆ ಕಾಮಗಾರಿಗಳಿಗೆ ಚಾಲನೆಯನ್ನು ಕೂಡ ನೀಡಿರುವಂಥದ್ದು. ಅಲ್ಲೂ ಕೂಡ ಅಬ್ಬರದ ಭಾಷಣ ಕೂಡ ಮಾಡಿದರು. ಮಳಖೇಡ್ನಲ್ಲೂ ಕೂಡ ತಾಂಡ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡುವುದರ ಮುಖಾಂತರವಾಗಿ ಅಬ್ಬರದ ಭಾಷಣ ಮಾಡಿರುವಂಥದ್ದು. ಪ್ರಮುಖವಾಗಿ ಚುನಾವಣೆ ಸಮೀಪ ಇರೋದರಿಂದಾಗಿ ಬಿಜೆಪಿ ಸರ್ಕಾರ, ಅದರಲ್ಲೂ ಕೂಡ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇರೋದರಿಂದಾಗಿ ಜನರ ಒಂದು ಭವಿಷ್ಯವನ್ನು ರೂಪಿಸೋದಕ್ಕಾಗಿ, ಜನರಿಗೆ ಬೇಕಾಗುವಂಥ ಸೌಲಭ್ಯಗಳನ್ನು ಕಲ್ಪಿಸೋದಕ್ಕಾಗಿ ಡಬಲ್ ಇಂಜಿನ್ ಸರ್ಕಾರ ಅನುಕೂಲ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿರುವಂಥ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಏನು ಕಲ್ಯಾಣ
ಕರ್ನಾಟಕ ಕಾಲಿಟ್ಟಿರೋದ್ರಿಂದಾಗಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿಗೆ ಸಾಕಷ್ಟು ಪ್ಲಸ್ ಆಗುವಂತ ಸಾಧ್ಯತೆ ಇದೆ. ಸ್ಮಿತಾ, ಧನ್ಯವಾದ ಬಜರಂಗಿ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.